ನಮಸ್ಕಾರ ಎಲ್ಲರಿಗೂ. ಅದೇ ಅಂಕಿತೆಯರಿಗೆ ವಂದನೆ. ಮತ್ತೆ ಕಿಟ್ಟಿ ಬಗ್ಗೆ ಹೇಳ್ತಾ ಇದ್ದೆ, ಸ್ವ್ಯಾನ್ ಕಿಟ್ಟಿ ಅವ್ರದ್ದು ಮತ್ತು ಪ್ರಕಾಶ್ ಅವ್ರದ್ದು ಜುಗಲ್ಬಂದಿ ಅದ್ಭುತವಾದದ್ದು. ಇವರೆಲ್ಲ ಒಂದು ದೊಡ್ಡ ಬಳಗ. ಆಮೇಲೆ ಇವತ್ತು ಇಲ್ಲಿ ಬಂದ ತಕ್ಷಣ ಮೊದಲು ನನ್ನನ್ನ ಆವರಿಸಿಕೊಂಡಿದ್ದು ಹಾಡುಗಳು, ಅದ್ಭುತವಾದಂತಹ ಹಾಡುಗಳು. ಕಳೆದ 3-4 ದಶಕಗಳಿಂದ ಕನ್ನಡಿಗರನ್ನ, ಕನ್ನಡ ಮನಸ್ಸನ್ನ ಪೋಷಿಸಿದಂತ ರಂಗಭೂಮಿಯ ಹಾಡುಗಳು, ಸಿನಿಮಾದ ಹಾಡುಗಳು, ರಂಗಭೂಮಿಯಿಂದ ಬಂದು ಸಿನಿಮಾದಲ್ಲಿ ರಾರಾಜಿಸಿದ ಹಾಡುಗಳು, ಭಾವಗೀತೆಗಳು, ಜೊತೆಗೆ ಆ ಚಿತ್ರಗಳು ಭಾವಚಿತ್ರಗಳು ಏನಿದ್ದಾವಲ್ಲ, ಇದ್ದಂತಹ ವ್ಯಕ್ತಿಗಳು, ಅವರು ಯಾವಾಗಲೂ ಇರುವಂತಹ ವ್ಯಕ್ತಿಗಳು, ಈಗ ಇಲ್ಲ ಕೆಲವರು. ಆದರೆ ಅವು ಮನಸ್ಸಲ್ಲಿ ಉದ್ದೀಪಿಸಿದ ಭಾವನೆಗಳು ಒಂದಲ್ಲ ಒಂದು. ಅದು ಬಹಳ ಒಂದು ವಿಚಿತ್ರವಾದಂತಹ ಒಂದು. ಕನ್ನಡ ಅಂದ್ರೆ ಏನು, ಕನ್ನಡ ಅಂದ್ರೆ ಎಂತ ವಿಚಾರಧಾರೆಗಳು, ಕನ್ನಡ ಅಂದ್ರೆ ಏನೆಲ್ಲ ಇತ್ತು ಅಲ್ಲ. ಹೌದಲ್ಲ, ಎಷ್ಟು ಬೇಗ ಒಂದು ವಿಸ್ಮೃತಿ ನಮ್ಮನ್ನ ಆವರಿಸ್ತದೆ. ಏನೇನೆಲ್ಲ ಓದ್ಕೊಂಡು ಬಂದ್ವಿ ನಾವು, ಏನೆಲ್ಲ ಬಂತು ಮನಸ್ಸಿಗೆ. ಆಮೇಲೆ ಅಂಕಿತ ಅಂದ್ರೆ ಏನು ಅಂದ್ರೆ, ಬಸವನಗುಡಿ ಗಾಂಧಿ ಬಜಾರಲ್ಲಿ ನಾವು ಹೋಗ್ತಾ ಇದ್ದಾಗ ಒಂದು ಪಾಯಿಂಟ್ ಅಲ್ಲಿ ಮೆಟ್ಟಿಲಿಳಿತೀವಿ ನಾವು. ಮೆಟ್ಟಿಲಿಳಿದು ನಾವು ಅಂಕಿತ ಪುಸ್ತಕದ ಅಂಗಡಿಗೆ ಹೋಗ್ತೀವಿ. ಮನುಷ್ಯ ಸಾಮಾನ್ಯವಾಗಿ ಮೆಟ್ಟಿಲೇರಿ ಹೋಗ್ತಾನೆ, ಎಲ್ಲೆಲ್ಲೋ ಹೋಗೋದಿಲ್ಲ. ನಾವು ಮೆಟ್ಟಿಲಿಳಿಯೋದು ಎಲ್ಲಿ, ಯಾವಾಗ? ಸ್ನಾನ ಮಾಡೋದಕ್ಕೆ. ನಾವು ಸರೋವರಕ್ಕೆ, ಕೊಳಕ್ಕೆ, ಸಮುದ್ರಕ್ಕೆ, ಅಥವಾ ನಮ್ಮ ಊರಿನ ಯಾವುದೋ ಒಂದು ಹೊಂಡಕ್ಕೆ ಮೆಟ್ಟಿಲಿಳಿಯೋದು ಒಂದು. ಇವನ್ ಸ್ವಿಮ್ಮಿಂಗ್ ಸ್ಕೂಲಿಗೆ ಯಾರಾದ್ರೂ ನೋಡಿದಿದ್ರೆ, ಹೋಗಿದ್ದಿದ್ರೆ ಯಾರಾದ್ರೂ. ಸೊ ಮೆಟ್ಟಿಲಿಳಿದು ಹೋಗುವುದು ಸರೋವರಕ್ಕೆ, ಕೊಳಕ್ಕೆ, ಒಂದು ಸ್ನಾನಕ್ಕೆ. ಸೊ ನನ್ಗೆ ಯಾವಾಗಲೂ ಆ ಮೆಟ್ಟಿಲಿಳಿದಾಗ ಅವರ ಅಂಗಡಿಗೆ ಅದೊಂದು ಪುಸ್ತಕದ ಒಂದು ಕೊಳ. ಮತ್ತು ನಾವು ಒಂದು ಪುಸ್ತಕದೊಳಗೆ ಹೋಗುವುದು ಕೂಡ ಮೆಟ್ಟಿಲಿಳಿದುಕೊಂಡೇನೆ. ಒಂದು ಪುಸ್ತಕ ತೆರೆಯುವುದು, ಒಂದು ಕಥೆಯೊಳಗೆ ಹೋಗೋದು, ಒಂದು ಕವಿತೆಯೊಳಗೆ ಹೋಗೋದು, ಒಂದು ಕಾದಂಬರಿ ಒಳಗೆ ಹೋಗೋದು, ಯಾವುದೇ ಕಲಾಕೃತಿ ಒಳಗಡೆ ಒಂದು ರಾಗದೊಳಗಡೆ ಹೋಗೋದು, ಒಂದು ಹಾಡಿನೊಳಗಡೆ ಹೋಗೋದು, ಅದು ಕೂಡ ಕ್ರಮೇಣವಾಗಿ ಇಳಿದುಕೊಂಡೇ ಹೋಗೋದು. ಈ ಮೆಟ್ಟಲಿಳಿಯುವ ಒಂದು ರೂಪಕ ಇದೆಯಲ್ಲ, ಅದು ಬಹಳ ಅದ್ಭುತವಾದಂತು. ನನಗೆ ಅದು ಯಾವಾಗ್ಲೂ ಆ ಮೆಟ್ಟಿಲಿಳಿಯುವುದು ಒಂದು ಕ್ರಮ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟವಾದಂತಹದ್ದು. ಅಂದ್ರೆ ಅದೊಂದು ಮನುಷ್ಯ ಮೆಟ್ಟಿಲಿಳಿದು ಹೋಗೋದಕ್ಕೇನೆ ಮಾಡಿಕೊಂಡಂತಹ ಉಪಕ್ರಮಗಳು. ಹೀಗಾಗಿ ಅಂಕಿತ ಪುಸ್ತಕಕ್ಕೆ ಹೋಗುವಾಗ ಮೆಟ್ಟಿಲಿಳಿದು ಹೋಗುವಂತಹ ಒಂದು ಚಟುವಟಿಕೆ ನನಗೆ ಬಹಳ ಇಷ್ಟ. ಇವತ್ತು ನಾನು ಇಲ್ಲಿ ಬಂದಿರೋದು ಒಂದು ಅಂಕಿತದ ಮತ್ತು ನನ್ನ ಋಣದ 2-3 ಮಾತುಗಳನ್ನು ಹೇಳೋದಕ್ಕೆ, ಮತ್ತು ಗೆಳೆಯ ಜೋಗಿಯವರ ಪುಸ್ತಕದ ಬಿಡುಗಡೆ, ಒಂದು ಸಾಂಕೇತಿಕ ಬಿಡುಗಡೆ. ಅದರ ಬಗ್ಗೆ ಹರೀಶ್ ಮಾತಾಡುವರಿದ್ದಾರೆ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಜೋಗಿ ಬಗ್ಗೆ ಪ್ರೀತಿ 2 ಮಾತುಗಳು. ಅಂಕಿತದ ಒಂದು ಋಣ ಸಂದಾಯ ಮತ್ತು ಋಣ ಮುಗಿಸುವಂತದ್ದಲ್ಲ. ಋಣ ಸಂದಾಯ ಮಾಡೋದಂದ್ರೆ ಅದು ಅಕೌಂಟ್ ಕ್ಲೋಸ್ ಮಾಡದಂಗೆ, ಅದಲ್ಲ. ಮತ್ತು ಅದ್ಭುತವಾಗಿ ಬರಗೂರವರು ಇವತ್ತು ಮಾತಾಡಿದ್ದಾರೆ. ಆ ಮಾತು ಮುಗಿಯುವಂಥದ್ದಲ್ಲ, ಅದು ಮನಸ್ಸಲ್ಲಿ ಅನುರಣಿಸುವಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಸ್ಪೀಚಸ್. ಅವ್ರು ಯಾವಾಗ್ಲೂ ಚೆನ್ನಾಗೇ ಮಾತಾಡ್ತಾರೆ. ತುಂಬಾ ಕಾಲಕ್ಕೆ ಬೇಕಾದಂತ ಮಾತನ್ನು ಅವ್ರು ಇವತ್ತು ಆಡಿದ್ದಾರೆ. ಪುಸ್ತಕ ಅಂದ್ರೆ ಏನು, ಇವತ್ತು ಯಾವ ಕಾಲದಲ್ಲಿ ಇದೀವಿ ಅಂದ್ರೆ, ಯಾರಾದ್ರೂ ಸಿಕ್ಕಿದ್ರೆ ನಿಮ್ ಪುಸ್ತಕ ನೋಡದೆ ಅಂತಾರೆ. ವಿಜುವಲ್. ನಿನ್ನೆ ಟಿವಿಲಿ ನಿಮ್ಮನ್ನು ನೋಡದೆ ಅಂತಾರೆ. ಕೆಲವರು ಇನ್ನೂ ಡೇಂಜರಸ್ ಆಗಿ ನಿನ್ನೆ ಟಿವಿಲಿ ನಿಮ್ದು ನೋಡದೆ ಅಂತಾರೆ. ಭಯಾನಕ. ನಿಮ್ ಪುಸ್ತಕ ನೋಡಿದೆ ನಿನ್ನೆ, ಆಯ್ತಪ್ಪ, ಓದೋದು ಯಾವಾಗ ನೀವು? ಅಂದ್ರೆ ಎಲ್ಲದಕ್ಕೂ ಒಂದು ಯುಟಿಲಿಟಿ ವ್ಯಾಲ್ಯೂ ಬಂದಿದೆ. ಅವ್ರು ಹೇಳಿದಾಗೆ ಯುಟಿಲಿಟಿ ವ್ಯಾಲ್ಯೂ. ಅಂಗಡಿಗಳಿಗೆ ಹೋದ್ರೆ, ಒಂದು ಫ್ಯಾಮಿಲಿ ಅಂಗಡಿಗೆ ಹೋದ್ರೆ, ಒಂದು ಸಲ ಹೋದ್ರೆ 500 ರೂಪಾಯಿ, 1,000 ರೂಪಾಯಿ, ವೀಕೆಂಡಿಗೆ ಹೋದ್ರೆ 2,000 ರೂಪಾಯಿ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ನಿವಾಳಿಸಿ ಹೋಗಿದ್ದಾರೆ. ಟಿಪ್ಪೆ 200-300 ರೂಪಾಯಿ ಕೊಡ್ತಾರೆ. ಆದ್ರೆ 200 ರೂಪಾಯಿ ಒಂದು ಮಸಾಲೆ ದೋಸೆ, ಬಟರ್ ಮಸಾಲಾ ದೋಸೆ ಗಿಂತ ಕಡಿಮೆ ದರದ ಪುಸ್ತಕ ತಗೊಳ್ಳೋದಕ್ಕೆ ಹಿಂಜರಿತಾರೆ. ಇದು ಯಾಕೆ? ಹೀಗೆ ಪುಸ್ತಕ ತಗೊಂಡು ಹಿಂದ್ಗಡೆ ನೋಡ್ತಾನೆ ಅವನು, ಹೀಗೆ ನೋಡ್ತಾನೆ, ಹಿಂಗ್ ಇಟ್ಕೊಂಡು ಹೋಗ್ತಾನೆ.
ನಾನು ಅಲ್ಲೇ ಅಂಕಿತದಲ್ಲಿ ಕೂತ್ಕೊಂಡೇ ಗಮನಿಸ್ತೀನಿ. ಮತ್ತ ಅವನೇನು ತುಂಬಾ ಕಷ್ಟಾಳು ಜೀವಿ ಅಲ್ಲ, ತುಂಬಾ ಸುಶಿಕ್ಷಿತ, IT ಪೈಟಿ ಎಲ್ಲ. ಅವನೇ ಈಗ ಬಂದು ಈಗ ನೋಡಿ ಈಗ ನೋಡಿ. ಮೊದ್ಲೆಲ್ಲ ನಾನು ಹಂಗಿಲ್ಲ, ಬಟ್ ಈಗ ನಾನು ಸ್ವಲ್ಪ ಹಾಳಾಗ್ಬಿಟ್ಟಿದ್ದೀನಿ. ಯಾವ್ದೋ ಪುಸ್ತಕ ತಗೊಂಡ್ಬಂದು ನಾನು ಅದ್ರ ಮೇಲೆ ಆಟೋಗ್ರಾಫ್ ಕೇಳ್ತಾನೆ. ನಾನು ಅಲ್ಲಿದೆ, ನನ್ನ ಪುಸ್ತಕ ಅಲ್ಲಿದೆ ಬೇಕಿದ್ರೆ ಅಂತೆಲ್ಲ ಹೇಳೋಕ್ ಶುರು ಮಾಡಿದ್ದೀನಿ. ಪಾಪ ನನ್ನ ಪುಸ್ತಕ ಸೋದರಿಯರು ಹೇಳ್ತಾರೆ, ಅವ್ರ ಪುಸ್ತಕ ಇದೆ ನೋಡಿ ಅಲ್ಲಿ, ಬೇಕಿದ್ರೆ ಅದ್ರ ಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ ಅವರು. ಅಂದ್ರೆ ಒಂದು ಪುಸ್ತಕ 125 ರೂಪಾಯಿ, ಕನ್ನಡ ಪುಸ್ತಕ 130 ರೂಪಾಯಿ, ಬೇರೆ ಅವ್ರು ಡಿಸ್ಕೌಂಟ್ ಬೇರೆ ಕೊಡ್ತಾರೆ. ಮಸಾಲೆ ದೋಸೆ, ಬಟ್ ಅದು ಖಾಲಿ ದೋಸೆ, ಅದಕ್ಕೆಲ್ಲ 150 ರೂಪಾಯಿ 175 ರೂಪಾಯಿ ಕೊಡ್ತಾರೆ ಅವರು. ಬಟ್ ಪುಸ್ತಕ ತಗೊಳ್ಳೋಕೆ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಪುಸ್ತಕದ ಒಂದು ಅನುಭವ ಅದು ಶಾಶ್ವತವಾಗಿ ರಿಕರಿಂಗ್ ಡಿಪಾಸಿಟ್ ಸ್ಕೀಮ್ ಅಂತ ಗೊತ್ತಿಲ್ಲ ಅವರಿಗೆ. ಪುಸ್ತಕ ಅಂದ್ರೆ ಒಂದ್ಸಲ ಓದಿದ್ಮೇಲೆ ಮುಗಿದು ಹೋಯ್ತು ಅಂದ್ಕೊಂಡ್ಬಿಡ್ತಾರೆ ಅವರು. ಪುಸ್ತಕ ಈ ಮರಳಿ ಮಣ್ಣಿಗೆಯಿಂದ ನಾನು ಇನ್ನೂ ಓದ್ತೇನೆ. ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ 13 ಸಲ ಓದಿದ್ದೇನೆ. ಈಗಲೂ ನನ್ನ ಜೀವನದಲ್ಲಿ ಏನಾದರೂ ರಗಳೆ ಆದ್ರೆ ಅದನ್ನ ತೆಗೆದು ಅದರ ಕೆಲವು ಪುಟಗಳನ್ನ ಮತ್ತೆ ನಾನು ವಿಸಿಟ್ ಮಾಡ್ತೇನೆ. ಪುಸ್ತಕಗಳು ನಮ್ಮ ಜೀವನದ, ನಾನು ಯಾವಾಗ್ಲೂ ಯಾವುದೇ ಕಾಲೇಜ್ ಸ್ಕೂಲ್ಗಳಿಗೆ ಹೋದ್ರೆ ಹೇಳೋದಿಷ್ಟೇ, ಮಕ್ಕಳೇ ನಿಮ್ಗೆ ಇಂಜಿನಿಯರಿಂಗಿಗೆ, ನಿಮ್ಮ MBAಗೆ, ನಿಮ್ಮ ಯಾವುದೋ BScಗೆ, BEಗೆ ಟೆಕ್ಸ್ಟ್ ಬುಕ್ಸ್ ಇರ್ತವೆ ಅಲ್ವಾ. ಆದ್ರೆ ನಮ್ಮ ಜೀವನದಲ್ಲಿ ಪರೀಕ್ಷೆಗಳು ಬರ್ತವೆ. ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ಪರೀಕ್ಷೆಗಳು ಬರ್ತವೆ. ಅದಕ್ಕೆ ಟೆಕ್ಸ್ಟ್ ಬುಕ್ಸ್ ಯಾವುದು? ಸಾಹಿತ್ಯ. ಜೀವನದಲ್ಲಿ ಬರೋ ಪರೀಕ್ಷೆಗಳಿಗೆ ನಿಮ್ಮನ್ನು ತಯಾರು ಮಾಡೋದು ನಮ್ಮ ಸಾಹಿತ್ಯದ ಪುಸ್ತಕಗಳು. ಅದನ್ನು ಓದಿ ಅಂತ ಹೇಳ್ತೇನೆ ನಾನು. ಮತ್ತೆ ಆ ಪರೀಕ್ಷೆಗಳಿಗೆ ಕ್ವಶನ್ ಪೇಪರ್ ಲೀಕ್ ಆಗೋದಿಲ್ಲಪ್ಪ ಅಂತ. ಮತ್ತು ಪ್ರತಿಯೊಬ್ಬರ ಜೀವನದ ಪರೀಕ್ಷೆಗಳು ಕ್ವಶನ್ ಪೇಪರು ಯುನಿಕ್ ಆಗಿರ್ತವೆ ಅಂತ ಕೂಡ ಹೇಳ್ತೇನೆ. ನಾನು 2000 ಅಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ತುಂಬಾ ಕಂಗೆಟ್ಟು ಹೋಗಿದ್ದೆ. ಆ ವೈಯಕ್ತಿಕ ವಿವರಗಳನ್ನೆಲ್ಲ ಹೇಳಬಾರ್ದು, ಇಟ್ ಇಸ್ ನಾಟ್ ಡಿಗ್ನಿಫೈಡ್. ಹೇಗೆ ಪ್ರಕಾಶ್ ಕೂಡ ಕಂಗೆಟ್ಟು ಹೋಗಿದ್ರು ಆಗ, ನನ್ನ ಜೀವನದಲ್ಲೂ ಏನೇನೋ ಆಗಿತ್ತು. ನಾನು ETV ಇಲ್ಲಿದ್ದೆ, ಆ ಜಾಬ್ ಬಿಟ್ಟೆ. ಪ್ರಕಾಶ್ ಅವರು ಯಾವ ರೀತಿಯಲ್ಲಿ ಜಾಬ್ ಅನ್ನು ಬಿಡಬೇಕಾಯ್ತು ಅದೇ ತೆರೀಲಿ ನಾನು ETV ಇಂದ ಒಂದು ರೀತಿಯಲ್ಲಿ ಬಿಟ್ಟು ನಾನು ಇಲ್ಲಿ ಬರ್ಬೇಕಾಯ್ತು. ಹೊಸ ಊರು, ಬಾಂಬೆಯಿಂದ ಇಲ್ಲಿ ಬಂದಿದ್ದೆ. ಹೊಸ ಊರು, ಅಪರಿಚಿತರು, ಏನ್ ಮಾಡ್ಬೇಕು ಗೊತ್ತಿಲ್ಲ, ಸಂಸಾರ, ಮಕ್ಕಳು, ಅದೆಲ್ಲ ಏನೇನೋ ರಗಳೆಗಳಿದ್ವು. ಆವಾಗ ನನಗೆ ಏನು, ಆ ಹೊತ್ತಿನಲ್ಲಿ ಇಲ್ಲಿ ಬಸವನಗುಡಿಯಲ್ಲಿ ಪುಸ್ತಕ ಬಿಡುಗಡೆ ಒಂದು ಬಂದೆ ನಾನು. ಯಾವುದೋ ಒಂದು ಪುಸ್ತಕ ಬಿಡುಗಡೆ, ಅಂಕಿತ ಪುಸ್ತಕದಲ್ಲಿ ಮೆಟ್ಟುಗಿಳಿದು ಒಂದು ಪುಸ್ತಕದ ಬಿಡುಗಡೆ. ಯಾವ ಪುಸ್ತಕ? ಗತಿಸ್ಥಿತಿ, ಗಿರಿಯವರ ಗತಿಸ್ಥಿತಿ ಕಾದಂಬರಿ. 1973 ಓದಿದ ಕಾದಂಬರಿ ಅದು. ಅಕ್ಷರ ಪ್ರಕಾಶನದಿಂದ ಬಂದಿದ್ದು. ಅದರ ಮರುಮುದ್ರಣದ ಬಿಡುಗಡೆ. ನನಗೆ ಹಬ್ಬ ಅನಿಸ್ತು. ಗತಿಸ್ಥಿತಿ ಅಂತ ಕಾದಂಬರಿಯನ್ನು ಮರುಮುದ್ರಣ ಮಾಡ್ತಾರೆ ಈ ಪ್ರಕಾಶಕ ಅಂತಂದ್ರೆ ಇವನೊಬ್ಬ ವಿಶೇಷ ಪ್ರಕಾಶಕ. ಮತ್ತು ಗಿರಿ ಕೂಡ ಇದ್ರು, ಅವರು ಅನಿವಾಸಿ ಭಾರತೀಯ ಕನ್ನಡಿಗ, ಅವರೀಗ ಅಂದ್ರೆ ಅಲ್ಲೇ ಹೊರಗಡೆ ಇರ್ತಾರೆ. ಅದು ಅದ್ಭುತ ಕಾದಂಬರಿ ಅದು. ಅದನ್ನ ಆ ಕಾಲದಲ್ಲಿ ವಿಮರ್ಶಕರು ಕನ್ನಡ ಭಾಷೆಗೆ ನಡೆಸಿದ ಚಿಕಿತ್ಸೆ ಅಂತ ಬರೆದಿದ್ರು. ಆ ತರದ ಕಾದಂಬರಿ ಇದು, ನೀವೆಲ್ಲ ಓದ್ಬೇಕು ಅದನ್ನ, ಗತಿಸ್ಥಿತಿ. ಆ ಕಾದಂಬರಿ ಬಿಡುಗಡೆ ಹೋದಾಗ ಒಳಗಡೆ ಖಾಲಿ, ಈಗಿರ್ಲಿಲ್ಲ, ಒಳಗಡೆ ಎಲ್ಲ ಖಾಲಿ, ನೆಲದ ಮೇಲೆ ಚಾಪೆ ಹಾಸಿ ಕೆಳಗಡೆ ಕೂತಿದ್ವಿ. ಅದಾದ್ಮೇಲೆ ನನಗೆ ಪುಸ್ತಕ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಯಾರು, ನಮ್ಮ ಪ್ರಕಾಶ್ ಅವರು. ನನ್ನ ಹತ್ರ ಪುಸ್ತಕನೇ ಇಲ್ಲ. ನಾವೆಲ್ಲ ಆತರ ವರ್ಷಕ್ಕೆ 1-2 ಕತೆ ಬರೆಯುವಂತ ಲೇಖಕ. ಮತ್ತೆ ಅದಾಗಲೇ ನನ್ನ ಹತ್ರ ಒಂದು 8 ಕತೆ ಇತ್ತು. ಅದನ್ನ ಬಣ್ಣದ ಕಾಲು ಅಂತ ನಾನು ನವಕರ್ನಾಟಕದವರಿಗೆ ಕೊಟ್ಟಿದ್ದೆ 1999 ಅದು ಬಂದಿತ್ತು. ಇವ್ರ ಹತ್ರ ಕೊಡ್ಲಿಕ್ಕೆ ನನ್ನ ಪುಸ್ತಕ ಇರ್ಲಿಲ್ಲ. ಆಗ ಅವ್ರು ಏನ್ ಮಾಡುದು, ನಾನು ಬಾಂಬೆಲಿ ಇದ್ದಾಗ ನನ್ನ ಬೇರೆ ಬೇರೆ ಪುಸ್ತಕಗಳು ಬಂದಿದ್ವು, ಅದು ಲಭ್ಯ ಇರ್ಲಿಲ್ಲ, ಎಲ್ಲೆಲ್ಲೋ ಬಂದು ಆಗಾಗ್ಲೇ ದುರ್ಲಭ ಆಗಿದ್ವು. ಇವರು ಪಾಪ ಸಂಯುಕ್ತ ಒಂದು ಕಥಾ ಸಂಕಲನದ ಸಂಪುಟ ತಂದ್ರು, ನನ್ನ 3 ಪುಸ್ತಕದ್ದು. ಅದ್ರ ಬಿಡುಗಡೆನವರು ಅಂಗಡಿಯಲ್ಲೇ ಮಾಡಿದ್ರು. ಅದಕ್ಕೆ ಯಾರು ಬಂದಿದ್ರು ಬಿಡುಗಡೆ ಮಾಡೋಕೆ, ಅಲ್ಲೇ ಕೂತ್ಕೊಂಡು, ಇವರೆಲ್ಲಿ ಗಲ್ಲಾದಲ್ಲಿ ಕೂತ್ಕೋತಾರಲ್ಲ ದುಡ್ಡು ತಗೊಂಡು ಸಿಕ್ಕು, ಅಲ್ಲೇ ಕೂತು ಬಿಡುಗಡೆ ರಾಜೀವ್ ತಾರಾನಾಥ್ ಬಂದಿದ್ರು, ಪಂಡಿತ ರಾಜೀವ್ ತಾರಾನಾಥ್ ಮತ್ತು ನನ್ನ ಗೆಳೆಯ ವಿವೇಕ್ ಶಾನ್ಭಾಗ್. ಅವರಿಬ್ಬರಲ್ಲಿ ಕೂತು ಅವರ ಹಸ್ತದಿಂದ ಬಿಡುಗಡೆ, ಅಮೃತ ಹಸ್ತದಿಂದ ಬಿಡುಗಡೆ. ನಿಜವಾದ ಅಮೃತ ಹಸ್ತ, ಯಾವ ಕೈಯಿಂದ ಸರೋದ್ ನುಡಿಸ್ತಾರೋ ಆ ಕೈಯಿಂದ ಪುಸ್ತಕ ಬಿಡುಗಡೆ. ತುಂಬಾ ನನಗೆ ಇಟ್ ವಾಸ್ ಸಚ್ ಎ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇಂಥ ಕೆಲವು ಅಪೂರ್ವ ಗಳಿಗೆಗಳನ್ನ ಈ ಒಂದು ಪುಸ್ತಕ, ಅಂಕಿತ ಪುಸ್ತಕ ನನಗೆ ಕಳೆದ 25 ವರ್ಷಗಳಲ್ಲಿ, ಅಂದ್ರೆ ಇದಕ್ಕೆ 30 ವರ್ಷ ಆಯ್ತು, ನನ್ನ 25 ವರ್ಷಗಳಲ್ಲಿ ಕೈಪಾಲಿಸಿದೆ. ಅಲ್ಲಿಂದ ಇಲ್ಲಿ ತನಕ
ನನ್ನ ಎಲ್ಲಾ ಪುಸ್ತಕಗಳನ್ನ ಮಾಡಿದ್ದಾರೆ. ಮತ್ತೆ ಒಳ್ಳೆಯ ಪ್ರಕಾಶಕನ ಲಕ್ಷಣ ಏನು ಅಂತಂದ್ರೆ, ಯಾವುದೇ ಪುಸ್ತಕದ ಕೊನೆ ಪ್ರತಿ ಗೋಡೌನ್ ನಲ್ಲಿ ಇದೆ ಅಂದಾಗ ಮರುಮುದ್ರಣ ಮಾಡೋದು, ಅದು ಒಳ್ಳೆಯ ಪ್ರಕಾಶಕನ ಲಕ್ಷಣ. ಅವ್ರ ಹೆಸರಲ್ಲೇ ಪ್ರಕಾಶ ಇದೆ. ಹೀಗಾಗಿ ಆ ಲಕ್ಷಣ. ಅವರು ನನ್ನ ಎಲ್ಲಾ ಪುಸ್ತಕನ ಮರುಮುದ್ರಣ ಮಾಡ್ತಾರೆ. ಮರುಮುದ್ರಣ ಮಾಡುವ ಮೊದಲು ಫೋನ್ ಮಾಡ್ತಾರೆ, ಅದರಲ್ಲೇನಾದ್ರೂ ಮಿಸ್ಪ್ರಿಂಟ್ಸ್ ಉಳ್ಕೊಂಡಿದೆಯಾ ಹಳೆ ಎಡಿಷನ್ ನಲ್ಲಿ ಅಂತ ಅದನ್ನು ಮಾಡ್ತಾರೆ. ಮತ್ತೆ ಅವರಿಗೆ ನನ್ನ ಜೀವನದ ಸಂಘರ್ಷದ ಬಗ್ಗೆ ಕಾಳಜಿ ಇತ್ತು. ಹೀಗಾಗಿ ಸುಮ್ನೆ ಪ್ರತಿಗಳನ್ನು ಕೊಟ್ಟು ಅವರು ಇದು ಮಾಡುತ್ತಿರ್ಲಿಲ್ಲ. ಅವರು ನನಗೆ ಸೂಕ್ತವಾದಂತ ಗೌರವಧನವನ್ನು ಕೊಡ್ತಾ ಬಂದಿದ್ದಾರೆ. ಇಲ್ಲಿದ್ರೆ ನಮ್ಮಲ್ಲಿ ಪ್ರಕಾಶಕರು ಕೂಡ ಅವ್ರದ್ದು ಪ್ರಾಬ್ಲಮ್ಗಳಿರ್ತವೆ. ನಾನು ಸರಿಯಾಗಿ ನನ್ನ ಜೀವನದಲ್ಲಿ ಒಬ್ಬ ಲೇಖಕನಾಗಿ ಒಬ್ಬ ಪ್ರಕಾಶಕರಿಂದ ಗೌರವಧನವನ್ನು ಜೀವನದಲ್ಲಿ ಮೊದಲ ಬಾರಿ ಕಿಂಚಿತ್ತಾದರೂ ಪಡೆದದ್ದು ನಮ್ಮ ಇವರಿಂದಾನೆ, ಅಂಕಿತದವರಿಂದ. ಅದು ಕೂಡ ನನಗೆ ಬಹಳ ದೊಡ್ಡ, ಅಂದ್ರೆ ಆ ಕಾಲದಲ್ಲಿ ಬಹಳ ದೊಡ್ಡ ನನಗೆ. ಆಮೇಲೆ ಬಹಳ ರೆಗ್ಯುಲರ್ ಆಗಿ ಅವರು ನನಗೆ ಗೌರವಧನವನ್ನ ಕೊಡ್ತಾ ಬಂದಿದ್ದಾರೆ. ಇದನ್ನ ನಾನು ಹೀಗೆ ಹೇಳಬಾರ್ದು, ಬಟ್ ನನಗೆ ಹೇಳುದು ಬಹಳ ಮಹತ್ವದ್ದು ಅಂತ ಅನಿಸ್ತು ನನಗೆ. ಯಾಕಂದ್ರೆ ಈ ವಾಸ್ ವೆರಿ ಕನ್ಸಿಡರ್ಡ್. ಅವರು ಕಾಪಿ ಗೀಪಿ ಬೇಡ ಸರ್, ಗೌರವಧನ ತಗೊಳ್ಳಿ ನೀವು ಅಂತ. ಇಲ್ಲಿದ್ರೆ ನಮ್ಮಲ್ಲಿ ಕಾಪಿಗಳನ್ನು ಕೊಡೋದು ಒಂದು ಸಂಪ್ರದಾಯನೂ ಇದೆ. ಒಂದು 50 ಕಾಪಿ ತಂದು ಡಪ್ ಅಂತ ಮನೇಲಿ ಹಾಕ್ಬಿಡೋದು. ಅದು ನಾವೇನ್ ತಲೆ ಮೇಲೆ ಹೊತ್ಕೊಂತಿರ್ಬೇಕು. ಗಣಪತಿ ವಿಸರ್ಜನೆಗೆ ತಗೊಂಡು ಹೋದಾಗ 10 ಕಾಪಿ ತಗೊಂಡು ಅದು ಆಗೋದಿಲ್ಲ. ಅದು ಆಮೇಲೆ ಆ ಕಾಪಿಗಳು ಓದದೇ ಇರುವಂತ ಸಂಬಂಧಿಕರಿಗೆ ಕೊಟ್ಟೆ ಹೋಗ್ಬಿಡ್ತಾವ. ಅದು ಪ್ರಯೋಜನ ಬರೋದಿಲ್ಲ ಅದು. ಹೀಗಾಗಿ ಅದು ಅಥವಾ ಗೆಳೆಯರಿಗೆ ಹೋಗ್ಬಿಡ್ತದೆ. ಸೊ ಅವರು ನನಗೆ ಆ ರೀತಿ. ಆಮೇಲೆ ಇನ್ನೊಂದು ಇದೆ, ಈ ಹಾಲ್ ಇದೆಯಲ್ಲ, ಇದ್ರ ಬಗ್ಗೆ ಹೇಳ್ತೀನಿ. ಈ ಹಾಲಿಗೆ, ವರ್ಲ್ಡ್ ಕಲ್ಚರ್ ಹಾಲಿಗೆ ಒಂದು ಹೊಸ ಪರಿವರ್ತನೆ ಮಾಡಿದ್ದು, ರೂಪಾಂತರ ಮಾಡಿದ್ದು ಅಂಕಿತ ಪ್ರಕಾಶ್ ಅಂತವರು. ಈ ಹಾಲ್ ಮೊದಲು ಯಾವ ಕಾರ್ಯಕ್ರಮಗಳಿಗೆ ಆಗ್ತಿತ್ತೋ ಗೊತ್ತಿಲ್ಲ. ಇಲ್ಲಿ ಪುಸ್ತಕ ಬಿಡುಗಡೆ, ತೂಫಾನ್ ಮೇಲ್ ನನ್ಗೆ ನೆನಪಿದೆ. ಅದು ಯೋಗಾಯೋಗ, ಅಂದ್ರೆ ಯೋಗಾಯೋಗ ಶಬ್ದ ನನಗೆ ಇಷ್ಟ ಇಲ್ಲ. ನನ್ನ ತೂಫಾನ್ ಮೇಲ್ ಪುಸ್ತಕ ಇಲ್ಲ ಇದು ಬಿಡುಗಡೆ. ಅದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಪುಸ್ತಕ ಬಿಡುಗಡೆ ಅಂತಾಗಿದ್ದು ಅದು, ಅಂದ್ರೆ ಒಂದು ಹಾಲ್ ಅಲ್ಲಿ. ಆಮೇಲೆ ನಂದು 2 ಬೇಡಿಕೆ ಇತ್ತು ಅವರಿಗೆ. ನಾನು ಮರಾಠಿ ಬೆಂಗಾಲಿ ಪುಸ್ತಕಗಳ ಬಿಡುಗಡೆಯನ್ನ ನೋಡಿದ್ದೆ ಬಾಂಬೆಯಲ್ಲಿ. ಅವ್ರೇನ್ ಮಾಡ್ತಾರೆ, ಪುಸ್ತಕದ ಬಗ್ಗೆ ಮಾತು ಇಟ್ಕೊಳ್ಳೋದಿಲ್ಲ ಮರಾಠಿಗಳಲ್ಲಿ. ಅವ್ರು ಯಾವ್ದಾದ್ರು ವಿಶೇಷ ಅತಿಥಿಯನ್ನ ಯಾವುದೇ ಫೀಲ್ಡ್ ಇಂದ ಕರೀತಾರೆ ಮತ್ತು ಅವನಿಗೆ ಅವನ ಆ ಫೀಲ್ಡಿನ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾರೆ. ಪುಸ್ತಕ ಬಿಡುಗಡೆ ನೆಪ. ಒಬ್ಬ ನಟ ಬಂದ್ರೆ ನಟ ತನ್ನ ಜೀವನದ ಒಂದು ಅತ್ಯುತ್ತಮ ಪಾತ್ರದ ಬಗ್ಗೆ ಮಾತಾಡ್ತಾನೆ. ಒಬ್ಬ ವಕೀಲ ಬಂದ್ರೆ ತಾನು ಫೈಟ್ ಮಾಡಿದ ಅತ್ಯುತ್ತಮ ಕೇಸ್ ಬಗ್ಗೆ ಮಾತಾಡ್ತಾನೆ. ಒಬ್ಬ ಡ್ರೈವರ್ ಅನ್ನು ಕರೀತಾರೆ, ಅವನು ತಾನು ಏನು ಅನುಭವಿಸಿದ ಒಂದು ವಿಚಿತ್ರವಾದ ಆಕ್ಸಿಡೆಂಟ್, ಅದರಿಂದ ಹೇಗೆ ಪಾರಾಗಿ ಬಂದೆ ಅದ್ರ ಬಗ್ಗೆ ಮಾತಾಡಿದ್ದು ಕೇಳಿದ್ದೀನಿ ನಾನು. ಅಂದ್ರೆ ಒಂದು ಹ್ಯೂಮನ್ ಇಂಟ್ರೆಸ್ಟ್ ಆದ ಇವೆಂಟ್ ಆಗಿ ಮಾಡ್ತಾರೆ. ಆಮೇಲೆ ಲೇಖಕ ಅಂತೂ ಆ ದಿವಸ ತನ್ನ ಪುಸ್ತಕದ ಬಗ್ಗೆ ಮಾತಾಡೋದೇ ಇಲ್ಲ. ಆ ಲೇಖಕ ತನ್ನ ಪುಸ್ತಕದ ಬಗ್ಗೆ ಮಾತಾಡೋದು ಅತ್ಯಂತ ಹಾಸ್ಯಾಸ್ಪದ ಸಂಗತಿ. ಅದು ಯಾವ ಲೇಖಕನು ತನ್ನ ಪುಸ್ತಕದ ಬಗ್ಗೆ ಮಾತಾಡಬಾರದು. ಹೀಗಾಗಿ ನಾನು ಇವರಿಗೆ ಪ್ರಕಾಶ ಹೇಳಿದೆ, ಪುಸ್ತಕ ಬಿಡುಗಡೆ ಮಾಡಬೇಕು, ಆದ್ರೆ ಇದಿಷ್ಟು, ನಾನು ನನ್ನ ಪುಸ್ತಕದ ಬಗ್ಗೆ ಮಾತಾಡೋದಿಲ್ಲ, ಆಮೇಲೆ ಯಾರು ನನ್ನ ಪುಸ್ತಕದ ಬಗ್ಗೆ ಮಾತಾಡಬಾರ್ದು, ಈ ತರ ಮಾಡೋಣ. ಹೀಗಾಗಿ ನಾವು ಪುಷ್ಪಮಾಲಾ ಅಂತ ಪೇಂಟರ್ ಅವರನ್ನು ಕರೆದ್ವಿ. ಮತ್ತೆ ಐ ಥಿಂಕ್ ಅನಂತ್ ನಾಗನ್ ಕರೆದ್ವಿ. ಅವ್ರೇನೋ ಒಂದು ಕಥೆಯ ಪರಿಚ್ಛೇದ ಓದಿದ್ರು. ಹೀಗೆ ಬೇರೆ ಬೇರೆ ರೀತಿಯಿಂದ ಮಾಡಿ ಆ ಪುಸ್ತಕ ಬಿಡುಗಡೆ ಸಮಾರಂಭ ಬೇರೆ ರೀತಿ ಆಯ್ತು. ಆಮೇಲೆ ಪುಸ್ತಕ ಪ್ರಕಾಶನದಲ್ಲೂ ಕೂಡ ಪ್ರಕಟಣೆಯಲ್ಲಿ ಒಳಗಡೆಗೆ ಒಂದು ಬಿಳಿ ಕಾಗದ ಇರ್ತದೆ. ಸಾಮಾನ್ಯವಾಗಿ ಪುಸ್ತಕ ತೆಗೆದು ಕೂಡಲೇ ಒಂದು ಬಿಳಿ ಕಾಗದ ಇರ್ತದೆ ಎಲ್ಲದರಲ್ಲೂ, ಸೆಕೆಂಡ್ ಕವರ್ ಅಂತ ಕರಿತೀವಿ ಅದಕ್ಕೆ. ಅಲ್ಲಿ ಬಣ್ಣದ ಕಾಗದವನ್ನ ಹಾಕೋಕೆ ಶುರು ಮಾಡಿದೆ ನಾನು ಅದರಲ್ಲಿ. ಯಾಕಂದ್ರೆ ಅದು ಕೂಡ ಮರಾಠಿ ಮತ್ತು ಬಂಗಾಲಿ ಪುಸ್ತಕಗಳ ಶೈಲಿ ನನಗೆ ಇಷ್ಟ. ಅದು ತುಂಬಾ ಜನರಿಗೆ ಇಷ್ಟ ಆಗಿ ಆ ನಂತರ ಕನ್ನಡದ ಬಹುತೇಕ ಪುಸ್ತಕಗಳಲ್ಲಿ ದಟ್ ಕಲರ್ ಪೇಪರ್ ಇನ್ ಸೆಕೆಂಡ್ ಕವರ್ ಬರೋಕೆ ಶುರುವಾಯಿತು. ಒಂದು ರೀತಿಯಲ್ಲಿ ತೂಫಾನ್ ಮೇಲ್ ಬಿಕೇಮ್ ಎ ಟ್ರೆಂಡ್ ಸೆಟರ್ ಇನ್ ಎ ಡಿಫರೆಂಟ್ ವೇಸ್. ಆಮೇಲೆ ಈ ಹಾಲ್ ಅಲ್ಲಿ ಪುಸ್ತಕ ಬಿಡುಗೆ, ಈ ಹಾಲಿಗೆ ಪುಸ್ತಕದ ಪರಿಮಳ ಬರೋಕೆ ಶುರುವಾಯಿತು. ಅಂದ್ರೆ ಆಮೇಲೆ ಹೊಸ ಪುಸ್ತಕದ ಪರಿಮಳದ ಹಾಲ್ ಅಂತ ಒಂಥರ ಮಜಾ ಆಯ್ತು. ಆಮೇಲೆ ಇಲ್ಲಿ ಮತ್ತೊಂದು ಶುರು ಮಾಡ್ಬಿಟ್ರು ಅವರು. ಪುಸ್ತಕ ಬಿಡುಗಡೆ ಆ ದಿವಸ ಆಗ್ಲಿಲ್ಲ, ಅದು ಪುಸ್ತಕ ಬಿಡುಗಡೆ ಮಾಡಿದಾಗೆಲ್ಲ ಪುಸ್ತಕ ಲೇಖಕರು ಮತ್ತು ಅವರ ಪತ್ನಿ ಇಬ್ಬರಿಗೂ ಹಾರ ಹಾಕಿ ಸನ್ಮಾನ ಮಾಡಕ್ ಶುರು ಮಾಡ್ಬಿಟ್ರು. ಹೀಗಾಗಿ ನಮ್ಮ ಗೆಳೆಯ ಶ್ರೀರಾಮು ಇದಕ್ಕೆ ಕಂಬತ್ತಳ್ಳಿ ಕಲ್ಯಾಣ ಮಂಟಪ ಅಂತ ಹೆಸರಿಟ್ಬಿಟ್ಟ. ಏನೇ ಕಾರ್ಯಕ್ರಮ ಎಲ್ಲಿ, ಕಂಬತ್ತಳ್ಳಿ ಕಲ್ಯಾಣ ಮಂಟಪದಲ್ಲ ಅಂತ ಕೇಳ್ತಿದ್ದ.
ಸೊ ಈ ರೀತಿ ಒಂದು ರೀತಿ ಈ ಹಾಲಿನ ಇದೇ ಬೇರೆ ಆಗಿದ್ದು ಬೇರೆ ಇತ್ತು. ಈಗ ಇದನ್ನ ಒಂಥರ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಆಗ ಎಲ್ಲ ಕಡೆ ಓಪನ್ ಆಗಿತ್ತು, ಒಂಥರ ಬಯಲು ಆಲಯ ಒಂಥರ ಇತ್ತು. ಕುರ್ಚಿಗಳಿದ್ವು, ಇಟ್ ವಾಸ್ ಮೋರ್ ಫ್ಲೆಕ್ಸಿಬಲ್, ಗಾಳಿ ಬೆಳಕು ಜಾಸ್ತಿ ಇತ್ತು, ಒಂದು ರೀತಿ ಬೇರೆ ತರ ಇತ್ತು. ಸೊ ಆ ರೀತಿ ಇತ್ತು.